ಎಲ್ಲ ಚೆನ್ನಾಗಾಗ್ತಿದೆ ಅಂತ ಇವರೆಲ್ಲ ಹೇಳ್ತಿದ್ದಾರೆ. ಇನ್ನೂ ಇದರಲ್ಲೂ ನಿಮ್ಗೆ ಏನಾದರೂ ಇಂಥದ್ದು ಹಾಗೇ ಇಲ್ಲ ಅನ್ನೋದು ಏನಾದ್ರು ಕಣ್ಣಿಗೆ ಬಿದ್ದಿದ್ರೆ ಅದು ಆ ಥರದ್ದು ಏನಾದ್ರು ಇದ್ರೆ ಹೇಳಿ. ಇಲ್ಲಿ ತೊಂದರೆ ಆದರೆ ತೊಂದರೆ ಆಗುತ್ತೆ. ಹಾಂ, ತೊಂದರೆ ಆಗಿರ್ಬೋದು, ಭದ್ರತೆ ಆಗಿರ್ಬೋದು. ಯಾಕಂದರೆ ಮಕ್ಕಳಿಂದ ಇದ್ದು ಹಿರಿಯರವರೆಗೂ ಎಲ್ಲರೂ ಇರ್ತೀವಿ ಒಂದು ವಾರ್ಡು ಅಥವಾ ಒಂದು ಊರು ಅಂತ ಅಂದರೆ ಅಲ್ವಾ. ಈಗ ಮಕ್ಕಳಿಗೆ ಏನಾದ್ರು ಸೌಲಭ್ಯ ಬೇಕಾ ಅಥವಾ ಹಿರಿಯರಿಗೆ ಏನಾದರೂ ಸೌಲಭ್ಯ ಬೇಕಾ, ವಯಸ್ಕರ ಬಗ್ಗೆ ಅವ್ರಿಗೆ ಏನಾದರೂ ಸೌಲಭ್ಯ ಬೇಕಾ, ಈ ಥರದ್ದು ಏನಾರು ಇದ್ದರೆ ಕೇಳಿ. ಈ ಮುಖಾಂತರ ನಿಮ್ಮನ್ನು ನೀವು ಯಾರು ಜನನಾಯಕರಾಗಿ ನೀವು ಯಾರನ್ನ ಆಯ್ಕೆ ಮಾಡ್ಕೊಳ್ತೀರೋ ಅವ್ರಿಗೊಂದು ಸಂದೇಶ ಕೊಟ್ಟಂಗೆ ಆಗುತ್ತೆ. ಇಂಥದ್ದು ಬೇಕು ಅನ್ನೋದು ಅವ್ರಿಗೂ ಒಂದು ಮನವರಿಕೆ ಮಾಡ್ದಂಗೆ ಆಗ್ತದೆ. ಇಲ್ಲ, ನಾವು 4ನೇ ವಾರ್ಡ್ನಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಆದರೆ ರಸ್ತೆಗಳು ಎಲ್ಲ ಕಿತ್ತೋಗಿದ್ದಾವೆ. ಮನೆಗೆ ಹೋಗೋಕ್ಕಾಗಲ್ಲ. ಮಳೆಗಾಲ ಆದರೆ ಗೊಚ್ಚೆ ಆಗುತ್ತೆ ಸಿಕ್ಕಾಪಟ್ಟೆಯ. ರೋಡು ಫಾರ್ಮೇಷನ್ ಆಗಬೇಕು, ಟಾರ್ ಹಾಕಿಕೊಡ್ಬೇಕು. ಮತ್ತು ನಾವು ವಯಸ್ಸಿನಾದರೂ ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ. ನಮಗೆ ರೋಟ್ರಿ ಗ್ರಂಥಾಲಯ ಇದೆ, ಅದರಲ್ಲಿ ಪೇಪರ್ ಹಾಕಿದ್ದಾರೆ. ಆಮೇಲೆ ಅದಕ್ಕಿಂತಲೂ ಮುಂಚಿತವಾಗಿ ಒಂದು TV ಆದರೆ ನಮಗೆ ಮನೋರಂಜನೆ ಕಾರ್ಯಕ್ರಮವನ್ನು ನೋಡ್ಕೊಳ್ಳೋಕೆ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಇವಾಗ ರೋಡು ಅಂತ ಹೇಳಿದ್ರಲ್ವಾ, ಇದ್ರ ಬಗ್ಗೆ ಯಾವಾಗ್ಲಾರು ಮನವಿ ಕೊಟ್ಟಿದ್ದೀರಾ ನಿಮ್ಮ ಕೌನ್ಸಿಲರ್ಗೆ? ಮನವಿ ಕೊಟ್ಟಿದ್ದೀವಿ, ಯಾರು ಸ್ಪಂದಿಸ್ತಾ ಇಲ್ಲ. ಈಗ ಕೌನ್ಸಿಲರ್ಗಳಿಗೆ ಅಧಿಕಾರ ಇಲ್ಲ. ಇದು ಅಧ್ಯಕ್ಷರು ಮತ್ತು ಕಮಿಷನರ್ಗಳು ಈ ಕಡೆ ಬರೋದಿಲ್ಲ. ಅಧಿಕಾರ ಇದೆ, ಆದ್ರೆ ಈ ಕಡೆ ಬರ್ತಾ ಇಲ್ಲ, ನಿಮಗೆ ಸ್ಪಂದಿಸ್ತಾ ಇಲ್ಲ. ಹೌದು, ಬರ್ತಾ ಇಲ್ಲ. ನಮ್ಮ ಕಷ್ಟ ಸುಖ ಏನು ಅಂತ ಕೇಳ್ತಾ ಇಲ್ಲ.